ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸರಸ್ವತೈ ನಮಃ. ಮಾತೃದೇವೋ ಭವ. ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ರಾಘವನ್ ವೆಂಕಟರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು. ಪ್ರೇಕ್ಷಕರೇ, ಇದು ಉಡುಪಿ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ. ನಮ್ಮ ಕಾರ್ಯಕ್ರಮವನ್ನು ನಿರಂತರವಾಗಿ ನೀವು ವೀಕ್ಷಣೆ ಮಾಡ್ತಾ ಇರೋದಕ್ಕೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಕಾರ್ಯಕ್ರಮವನ್ನು, ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿ ತಿಂಗಳು ತತ್ವಮಸಿ ಚಾನಲಲ್ಲಿ ಈ ಮಾಸ ಭವಿಷ್ಯ ಮೂಡಿ ಬರ್ತಾ ಇದೆ. ನಿಮ್ಮ ಪ್ರೇಮ, ಆದರ, ಅಭಿಮಾನಗಳು ನಮಗೆ ಎಷ್ಟೋ ಸಂತೋಷವನ್ನು ಕೊಟ್ಟಿದ್ದಾವೆ. ಈ ತಿಂಗಳು ಸೆಪ್ಟೆಂಬರ್ ತಿಂಗಳು 2025ರಲ್ಲಿ ಗ್ರಹಗಳ ಫಲಾಫಲ ಯಾವ ಥರ ಇದೆ, ಗೋಚಾರ ಫಲ. ಇದು ಯಾವುದೇ ಇಂಡಿವಿಜುವಲ್ ವ್ಯಕ್ತಿಯ ಭವಿಷ್ಯವಲ್ಲ. ಗೋಚಾರದಲ್ಲಿ ರಾಶಿಗಳಿಗೆ ಯಾವ್ಯಾವ ಗ್ರಹಗಳು ಎಲ್ಲೆಲ್ಲಿದ್ದಾವೆ, ಯಾವ ಥರ ಫಲ ಕೊಡ್ತಾ ಇದ್ದೀವಿ ಅಂತಕ್ಕಂಥ ವಿಚಾರವನ್ನು ನಾವು ಮಾತಾಡ್ತಾ ಇದ್ದೀವಿ. ಸೆಪ್ಟೆಂಬರ್ ತಿಂಗಳಲ್ಲಿ ಫಸ್ಟು ಗ್ರಹಗಳು ಯಾವ್ಯಾವ ರಾಶಿಯಲ್ಲಿ ಎಲ್ಲಿದೆ ನೋಡೋಣ ಬನ್ನಿ. ಮೊದಲನೇದಾಗಿ ಶನಿ ಭಗವಾನರು ಮೀನ ರಾಶಿಯಲ್ಲಿ ವಕ್ರವಾಗಿದ್ದಾರೆ. ಮತ್ತು ಗುರು ಭಗವಾನರು ಮಿಥುನ ರಾಶಿಯಲ್ಲಿ ಸ್ಥಿತರಾಗಿದ್ದರೆ, ಕುಂಭರಾಶಿಯಲ್ಲಿ ರಾಹುಗ್ರಹ, ಸಿಂಹರಾಶಿಯಲ್ಲಿ ಕೇತು ಮತ್ತು ಶುಕ್ರ ಭಗವಾನರು. ಶುಕ್ರ ಭಗವಾನರು ಕರ್ಕಾಟಕ ರಾಶಿಯಿಂದ ಸಿಂಹರಾಶಿಗೆ ಸೆಪ್ಟೆಂಬರ್ 15ನೇ ತಾರೀಕಿಗೆ ಪ್ರಯಾಣ ಬೆಳೆಸಿದ್ದಾರೆ. ಹಾಗೆ ನೆಕ್ಸ್ಟು ಸೂರ್ಯ ಭಗವಾನರು ಸೆಪ್ಟೆಂಬರ್ 17ನೇ ತಾರೀಕಿನ ನಂತರ ಕನ್ಯಾ ರಾಶಿಗೆ, ಬುದ್ಧಿವಂತ ರಾಶಿಗೆ ಬುಧನ ಒಟ್ಟಿಗೆ, ಬುಧ 15ನೇ ತಾರೀಕು ಕನ್ಯಾ ರಾಶಿ ಪ್ರವೇಶ ಮಾಡಿದ್ದಾರೆ. ಅದು ಸ್ವಂತ ಮನೆ ಬುಧನಿಗೆ. ಮತ್ತು ಅಗ್ರೆಸಿವ್ ಪ್ಲ್ಯಾನೆಟ್ ಕುಜರು 13ನೇ ತಾರೀಕು, ಸೆಪ್ಟೆಂಬರ್ 13ನೇ ತಾರೀಕು ತನ್ನ ಶತ್ರು ರಾಶಿಯಾಗಿರ್ತಕ್ಕಂಥ ಕನ್ಯಾ ರಾಶಿಯಿಂದ ತುಲಾರಾಶಿಗೆ ಬಂದಿದ್ದಾರೆ. ಇದು ಗ್ರಹಗಳ ಒಂದು ಚಲನೆ. ನೆಕ್ಸ್ಟ್ ಕುಂಭರಾಶಿಯವರು. ಕುಂಭರಾಶಿಯವರಿಗೆ ಗುರು ನಿಮ್ಮ ಬೆನ್ನ ಹಿಂದೆ ನಿಂತ್ಕೊಂಡು ನಿಮ್ಮನ್ನು ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ನಿಮ್ಮ ವಾಕಲ್ಲಿ ಗುರುಗಳ ಅನುಗ್ರಹಣೆ ಇದೆ. ನಿಮ್ಮ ಆಲೋಚನೆಯಲ್ಲಿ ಗುರುಗಳ ಪ್ರೋತ್ಸಾಹ ಇದೆ. ಗುರುಗಳನ್ನು ಗಟ್ಟಿಯಾಗಿ ನಂಬಿ ಗುರು ಆರಾಧನೆ ಮಾಡ್ತಾ ನೀವು ಮುಂದುವರಿತಾ ಬಂದರೆ ಉಳಿದಿರತಕ್ಕಂಥ ಗ್ರಹಗಳು ಕೊಡ್ತಕ್ಕಂಥ ನೆಗೆಟಿವ್ ಫಲಗಳನ್ನು ಇದು ನಿವಾರಣೆ ಮಾಡುತ್ತೆ. ಯಾಕಂದರೆ 7ನೇ ಶನಿಕಾಟದ ಮಧ್ಯಭಾಗದಲ್ಲಿದ್ದೀರಿ ನೀವು, ಅಥವಾ ಕೊನೆ ಭಾಗ. ಶನಿ ಭಗವಾನರು ಧನಸ್ಥಾನದಲ್ಲಿದ್ದಾರೆ. ಶನಿ ಭಗವಾನರು ಧನಸ್ಥಾನದಲ್ಲಿದ್ದಾರೆ ಅಂದರೆ ಇಷ್ಟು ದಿವಸ ನೀವು ಕಷ್ಟಪಟ್ಟಿದ್ದಕ್ಕೆ ಈಗ ಸ್ವಲ್ಪ ಪ್ರತಿಫಲ ಕೊಡ್ತಾ ಇದ್ದಾರೆ. ಸ್ವಲ್ಪ ಮನಿ ನಿಮ್ಮ ಕೈಗೆ ಸೇರೋ ಥರ ಮಾಡ್ತಾ ಇದ್ದಾರೆ. ಹಾಗೆ ನಿಮ್ಮ ರಾಶಿಗೆ 12ನೇ ಮನೆಯಲ್ಲಿರ್ತಕ್ಕಂಥ ರಾಹು ಕೂಡ ಎಕ್ಸ್ಪೆಂಡಿಚರ್ ಏನು ಕಮ್ಮಿ ಇಲ್ಲ. ದುಡ್ಡು ಬಂತಾ ಹೋಯ್ತಾ ನಿಂತ್ಕೊಳ್ತಾ ಇಲ್ಲ ಲಕ್ಷ್ಮಿ. ಲಕ್ಷ್ಮಿಯನ್ನು ಒಲಿಸ್ಕೋಬೇಕಂದ್ರೆ ಏನು ಮಾಡಬೇಕು ನೀವು? ಮುಖ್ಯವಾಗಿ ನೀವು ಕನಕದಾರ ಸ್ತೋತ್ರವನ್ನು ಓದಬೇಕು, ಶ್ರೀ ಸೂಕ್ತವನ್ನು ಓದಬೇಕು. ಪ್ರತಿನಿತ್ಯ ಬಿಡದೆ ಬೆಳಗ್ಗೆ ಸಂಜೆ ಕನಕದಾರ ಸ್ತೋತ್ರವನ್ನು ಓದ್ತಾ ಬನ್ನಿ. ಹೆಂಗೂ ನಿಮಗೆ ಈಗೆಲ್ಲ ಶುಕ್ರವಾರದ ದಿವಸ ಲಕ್ಷ್ಮೀ ಪೂಜೆ ಮಾಡ್ತಾ ಇರ್ತೀರಿ. ಆವತ್ತು ಕನಕದಾರ ಸ್ತೋತ್ರವನ್ನು ಒಂದು 11 ಬಾರಿ ಓದ್ಕೊಳ್ತಾ ಬನ್ನಿ, ಅನುಕೂಲ ಆಗತ್ತೆ. ಮತ್ತು ಹಾಗೆ ನಿಮಗೆ 7ನೇ ಮನೆಯಲ್ಲಿ ಈ ಸರ್ತಿ ಸ್ವಲ್ಪ ಕಂಟಕ ಇದೆ. 7 ಅಂದರೆ ಸಾಮಾಜಿಕ ಸಂಬಂಧಗಳನ್ನು ಹಾಳು ಮಾಡಿರ್ತಕ್ಕಂಥದ್ದು. ಇವಿರ್ತಕ್ಕಂಥ ಕುಟುಂಬ, ಸುತ್ತಮುತ್ತಲು, ಆಫೀಸ್ ಎನ್ವಿರಾನ್ಮೆಂಟಲ್ಲಿ ಕೇತು ಇರೋದರಿಂದ ವಿಘ್ನಗಳು ಕ್ರಿಯೇಟ್ ಆಗ್ತಾ ಇರುತ್ತೆ. ವರ್ಕಿಂಗ್ ಎನ್ವಿರಾನ್ಮೆಂಟಲ್ಲಿ ಅಪವಾದಗಳು ಬರ್ತಾ ಇರುತ್ತೆ. ನಿಮ್ಮ ಬಗ್ಗೆ ಸುಳ್ಳು ಆರೋಪಗಳನ್ನು ಮಾಡ್ತಾ ಇರ್ತಾರೆ. ಶುಕ್ರ ಭಗವಾನರು ಕೂಡ 7ನೇ ಮನೆಯಲ್ಲಿದ್ದಾರೆ. ಇಲ್ಲಿ ಕುಟುಂಬದಲ್ಲಿ ಕೂಡ ಕೇತು ಮತ್ತು ಶುಕ್ರರ ಪ್ರಭಾವದಿಂದ ಏನಾದರೂ ಒಂದು ಗಂಡ ಹೆಂಡತಿ ಮಧ್ಯೆ ಸಣ್ಣ ಪುಟ್ಟ ಮಾತು ಬರತಕ್ಕಂಥದ್ದು. ಇದರಿಂದ ನೀವು ನಿವಾರಣೆ ಆಗಬೇಕಂದ್ರೆ ಏನು ಮಾಡಬೇಕಂದ್ರೆ ಅರ್ಧನಾರೀಶ್ವರ ಸ್ತೋತ್ರವನ್ನು ಮುಂಚಿತವಾಗಿ ಓದ್ಕೊಳ್ತಾ ಬನ್ನಿ. ಅರ್ಧನಾರೀಶ್ವರ ಸ್ತೋತ್ರವನ್ನು ಓದ್ಕೊಳ್ಳಿ. ಅಷ್ಟಮದಲ್ಲಿ ಬುಧಾದಿತ್ಯ ಯೋಗ ಇರೋದರಿಂದ ಏನಾದರೂ ಸಡನ್ನಾಗಿ ದುಡ್ಡು ಬಂದು ಹಾಗೆ ಖರ್ಚಾಗಿಬಿಡ್ತಕ್ಕಂಥದ್ದು, ಅನಿರೀಕ್ಷಿತ ಘಟನೆಗಳು ನಡೀತಕ್ಕಂಥ ತಿಂಗಳೇ ಈ ತಿಂಗಳು ನಿಮಗೆ. ಒಂದು ಕಡೆ ಶನಿ ಭಗವಾನರು ಧನಸ್ಥಾನದಲ್ಲಿ, ವ್ಯಯಸ್ಥಾನದಲ್ಲಿ ರಾಹು ಭಗವಾನರು, ಅಷ್ಟಮದಲ್ಲಿ ಬುಧಾದಿತ್ಯ ಯೋಗ, ಸಂಗಾತಿ ಸ್ಥಾನದಲ್ಲಿ ಕೇತು ಮತ್ತು ಶುಕ್ರ ಭಗವಾನರು. ಇವೆಲ್ಲದರ ಮಧ್ಯೆ, ಗೊಂದಲಗಳ ಮಧ್ಯೆ ನಿಮ್ಮನ್ನು ಕಾಪಾಡ್ತಾ ಇರೋರು ಗುರು ಭಗವಾನರು ಒಬ್ಬರೇ. ಸೊ ಅದರಿಂದ ಗುರು ಭಗವಾನರನ್ನು ನೀವು ತುಂಬ ಹೃದಯದಿಂದ, ಭಕ್ತಿಯಿಂದ ಆರಾಧನೆ ಮಾಡಿದರೆ ಈ ಗ್ರಹ ಫಲಗಳು ಕೊಡ್ತಕ್ಕಂಥ ನೆಗೆಟಿವ್ ಫಲಗಳನ್ನು ನಿವಾರಣೆ ಮಾಡ್ತಾರೆ. ಯಾಕಂದರೆ ನಿಮಗೆ ಭಾಗ್ಯಸ್ಥಾನದಲ್ಲಿ ಕುಜರ ಬೇರೆ ಇದ್ದಾರೆ. 9ನೇ ಮನೆಯಲ್ಲಿ ಕುಜರ ಇದ್ದರೆ ಇನ್ನು ಮತ್ತೊಂದು
ಭಾಗ್ಯೋದಯಕ್ಕೆ ಅಡಚಣೆಗಳು ಕ್ರಿಯೇಟ್ ಮಾಡ್ತಕ್ಕಂಥದ್ದು, ಕ್ರಯ ವಿಕ್ರಯಗಳನ್ನು ಲೇಟ್ ಮಾಡ್ತಕ್ಕಂಥದ್ದು, 9ನೇ ಮನೆಯಲ್ಲಿ ಪಾಪಗ್ರಹ ಇದ್ದರೆ ಏನಾದರೂ ತಂದೆ ಮತ್ತು ಮಗನಲ್ಲೇ ವೈಮನಸ್ಸೆ ಬರ್ತಕ್ಕಂಥದ್ದು, ಮಾತು ಬೆಳೆಯೋದು, ಇದರದೆಲ್ಲ ಘಟನೆಗಳಿದೆ. ಸಂಯಮದಿಂದ ಇರಿ, ಏನು ತೊಂದರೆ ಆಗೋದಿಲ್ಲ, ಕೆಡುಕಾಗಲ್ಲ. ಗುರು ಭಗವಾನರ ಆಶೀರ್ವಾದ ಇದೆ. ನಾನು ಹೇಳಿದ ಪರಿಹಾರಗಳನ್ನು ಮಾಡಿಕೊಳ್ಳಿ. ಮತ್ತು ಈ ಕಾರ್ಯಕ್ರಮವನ್ನು ನಾವು ಮುಕ್ತಾಯ ಮಾಡ್ತಕ್ಕಂಥ ಹಂತಕ್ಕೆ ತಲುಪಿದ್ದೀವಿ. ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಕ್ಕೆ ಮೊದಲು ನಾವು ಕೆಲವು ಟಿಪ್ಸನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಎಲ್ಲರೂ ಕೇಳ್ತಾ ಇರ್ತಾರೆ, ಹಣದ ವಿಚಾರವಾಗಿಯೇ ಜಾಸ್ತಿ ಕೇಳ್ತಾ ಇರ್ತಾರೆ. ನಮ್ಗೆ ಆರ್ಥಿಕ ಸಮಸ್ಯೆಗಳಿದೆ, ದುಡ್ಡು ಯಾವ ಥರ ಬರಬೇಕು, ಲಕ್ಷ್ಮಿಯನ್ನು ಯಾವ ಥರ ಒಲಿಸ್ಕೋಬೇಕು ಅಂತಕ್ಕಂಥ ವಿಚಾರವನ್ನೆಲ್ಲರೂ ಕೇಳ್ತಾ ಇರ್ತಾರೆ. ಅದರ ಸಲುವಾಗಿ ನಾನು ಕೆಲವು ಟಿಪ್ಸನ್ನು ಹೇಳ್ತಾ ಇದ್ದೀನಿ. ಮುಖ್ಯವಾಗಿ ಈ ತಿಂಗಳು 18ನೇ ತಾರೀಕು ಗುರು ಪುಷ್ಯಮಿ ಇದೆ. ಗುರು ಪುಷ್ಯಮಿ ಅಂದರೆ ಏನಂದರೆ, ಗುರುವಾರದ ದಿನ ಪುಷ್ಯಮಿ ನಕ್ಷತ್ರ ಬಂದರೆ ಅದನ್ನು ಗುರು ಪುಷ್ಯಮಿ ಯೋಗ ಅಂತ ಕೂಡ ಕರೀತಾರೆ. ಆವತ್ತು ಸಾಕಷ್ಟು ಜನ ಬಂಗಾರವನ್ನು ಪರ್ಚೇಸ್ ಮಾಡ್ತಾರೆ, ತುಂಬ ಅದೃಷ್ಟ ಬರುತ್ತೆ ಅಂತ. ಆಗಸ್ಟಲ್ಲಿ 21ನೇ ತಾರೀಕಿದ್ರೆ ಸೆಪ್ಟೆಂಬರಲ್ಲಿ 18ನೇ ತಾರೀಕಲ್ಲಿ ಯೋಗ ಇದೆ, ತುಂಬ ಅದೃಷ್ಟ. ಯೂಶಲಿ ಈ ಥರ ಕಾಂಬಿನೇಷನ್ಸ್ ಬರೋದು ವೆರಿ ರೇರ್, ಬ್ಯಾಕ್ ಟು ಬ್ಯಾಕ್ ಮಂತ್ಸಲ್ಲಿ ಬರೋದ್ರಿಂದ ಈ ಗುರು ಪುಷ್ಯಮಿ ಯೋಗ ಇರತಕ್ಕಂಥ ದಿನ ನೀವು ಇದು ಕೇಳಿರ್ಬೋದು, ಶಂಖಪುಷ್ಪ ಅಥವಾ ಶಂಖಪುಷ್ಪಗಳು ಅಂತ ನಾವು ಜನರಲ್ಲಾಗಿ ಕರಿತೀವಿ. ಈ ಗಿಡದ ಬೇರನ್ನು ತಗೊಂಡು ಬಂದು ಶುಕ್ರವಾರದ ದಿನ ಕನಕದಾರ ಸ್ತೋತ್ರ ಅಥವಾ ಶ್ರೀ ಸೂಕ್ತದಲ್ಲಿ 16 ಸರ್ತಿ ಅದಕ್ಕೆ ಪೂಜೆಯನ್ನು ಮಾಡಿ, ನೀವು ಎಲ್ಲಿ ಕ್ಯಾಶನ್ನು ಇಡ್ತೀರೋ ಕ್ಯಾಶ್ ಬಾಕ್ಸಲ್ಲಿ ನೀವು ಇಟ್ಕೊಂಡಿದರೆ ಹಣದ ಉತ್ಪತ್ತಿ ಆಗತ್ತೆ, ಹಣ ಅಭಿವೃದ್ಧಿ ಆಗತ್ತೆ. ಹಾಗೆ ಮತ್ತೊಂದು ಉಪಾಯ ಏನಂದರೆ, ಒಂದು ಅರಿಶಿಣದ ಕೊಂಬನ್ನು ಶುಕ್ರವಾರ ಸಂಜೆ ಗೋಧೂಳಿ ಲಗ್ನದಲ್ಲಿ ಒಂದು ಅರಿಶಿಣದ ಕೊಂಬನ್ನು ತಗೊಂಡು ಅದನ್ನು ಶ್ರೀ ಸೂಕ್ತ ಅಥವಾ ಕನಕದಾರ ಸ್ತೋತ್ರವನ್ನು 16 ಸರ್ತಿ ಪಠನೆ ಮಾಡಿ, ಹೆಣ್ಣುಮಕ್ಕಳು ತಮ್ಮ ಪರ್ಸಲ್ಲಿ ಇಟ್ಕೊಂಡ್ರೆ, ತಮ್ಮ ಕ್ಯಾಶನ್ನು ಇಟ್ಕೊಳ್ತಕ್ಕಂಥ ಪರ್ಸಲ್ಲಿ ಇಟ್ಕೊಂಡು ಓಡಾಡಿದರೆ ನಿಮಗೆ ನಿರಂತರವಾಗಿ ಹಣ ಬರ್ತಾ ಇರುತ್ತೆ ಅಂತ ಹೇಳ್ತಾ, ಮತ್ತು ಮುಖ್ಯವಾಗಿ ನಾವು ಹಣವನ್ನು ಹೊಲಿಸ್ಕೋಬೇಕಂದ್ರೆ ಮೊದಲು ನಾವು ಒಬ್ಬರ ಹತ್ರ ಸ್ನೇಹ ಮಾಡಬೇಕಂದ್ರೆ ಅವ್ರ ಹತ್ರ ಪ್ರೀತಿ ಗಳಿಸ್ಬೇಕು. ಅದು ಪ್ರಾಣಿ ಆಗಲಿ, ಪಶು ಪಕ್ಷಿ, ಯಾವುದೇ ವಸ್ತುಗಳನ್ನು ನಾವು ಪ್ರೀತಿಸಿದರೆ ಅದು ನಮ್ಗೆ ಒಲಿತಾ ಇರ್ತವೆ. ಎಷ್ಟೋ ಜನ ಹಣವನ್ನು ಪ್ರೀತಿಸೋದೇ ಇಲ್ಲ. ತಾಯಿಗೆ ಹೇಳಿರ್ತಾರೆ, ತಾಯಿ ಅಂದರೆ ನನಗೆ ತುಂಬ ಇಷ್ಟ, ನಮ್ಮ ತಾಯಿ ಮೇಲೆ ನನಗೆ ಪ್ರೀತಿ ಜಾಸ್ತಿ, ತಂಗಿ ಮೇಲೆ ಪ್ರೀತಿ ಜಾಸ್ತಿ, ಅಣ್ಣನ ಮೇಲೆ ಪ್ರೀತಿ ಜಾಸ್ತಿ, ಹೆಂಡತಿ ಮೇಲೆ ಪ್ರೀತಿ ಜಾಸ್ತಿ, ಗಂಡನ ಮೇಲೆ ಪ್ರೀತಿ ಜಾಸ್ತಿ ಅಂತ ಹೇಳ್ತಾರೆ. ಯಾರಾದ್ರೂ ಐ ಲವ್ ಯು ಮನಿ ಅಂತ ಯಾರಾದರೂ ಹೇಳಿದ್ದೀರಾ? ಇಲ್ಲ. ಏನಂದರೆ ಈ ತಥಾಸ್ತು ದೇವತೆಗಳಂತಿದ್ದಾರೆ, ಇವರು ಅಶ್ವಿನಿ ದೇವತೆಗಳು. ನಾವು ಏನು ಹೇಳ್ತಾ ಇರ್ತೀವೋ ಪದೇ ಅವರು ತಥಾಸ್ತು ಅಂತ ಇರ್ತಾರೆ. ಅದಕ್ಕೆ ಮನೆಗಳಲ್ಲಿ ಏನಾದರೂ ನಾವು ಕೆಟ್ಟ ಮಾತಾಡಿದ್ರೆ ಬೈತಾ ಇರ್ತಾರೆ, ಮೇಲೆ ತಥಾಸ್ತು ದೇವತೆಗಳಿರ್ತಾರೆ, ಬಿಡ್ತಾನೆ ಆ ಥರ ಮಾತಾಡಬಾರ್ದು ಅಂತ. ಅದಕ್ಕೆ ನಾವು ಯಾವಾಗಲೂ ಪಾಸಿಟಿವ್ ಆಗಿ ಮಾತಾಡೋದು. ರಾತ್ರಿ ಮಲಗಕ್ಕೆ ಮೊದಲು ಒಂದಷ್ಟು ದುಡ್ಡು ತೊಗೊಳ್ಳಿ, 1000 2000 ಎಷ್ಟು ನಿಮ್ಮಲ್ಲಿ ಇರ್ತಕ್ಕಂಥ ಹಣವನ್ನು ತೊಗೊಂಡು 1 ಸರ್ತಿ 2 ಸರ್ತಿ 3 ಸರ್ತಿ ಕೌಂಟ್ ಮಾಡಿ ಅದನ್ನು ನಿಮಗೆ 1 ಲಕ್ಷ ಅಂತಲೋ 2 ಲಕ್ಷ ಅಂತಲೋ 1 ಕೋಟಿ ಅಂತಲೋ ಭಾವನೆ ಮಾಡಿ, ಐ ಲವ್ ಮನಿ, ನಾನು ಹಣವನ್ನು ಪ್ರೀತಿಸ್ತೇನೆ, ಐ ಲವ್ ಮನಿ, ಮನಿ ಲವ್ಸ್ ಮೀ, ಹಣ ನನ್ನನ್ನು ಪ್ರೀತಿಸುತ್ತೆ, ಹಣ ನನಗೆ ಒಳ್ಳೆಯ ಫ್ರೆಂಡು, ಹಣ ಯಾವಾಗಲೂ ನನ್ನ ಹತ್ರ ನಿರಂತರವಾಗಿರುತ್ತೆ. ನಾನು ಒಂದು ವೇಳೆ ಏನಾದರೂ ₹1 ಖರ್ಚು ಮಾಡಿದ್ರೆ 1000 ರೂಪಾಯಿ ಆಗಿ ನನ್ನ ಹತ್ರ ವಾಪಸ್ ಬರುತ್ತೆ. ಹಣ ಯಾವಾಗಲೂ ನಿರಂತರವಾಗಿ ನನ್ನ ಹತ್ರ ಇರುತ್ತೆ. ಯಾಕಂದರೆ ಹಣ ಅನ್ನೋದು ತುಂಬ ಮುಖ್ಯವಾಗಿರ್ತಕ್ಕಂಥ ವಸ್ತು ಆಗಿರೋದ್ರಿಂದ, ನನ್ನ ಜೀವನಕ್ಕೆ ಬೇಕಾಗಿರೋ ವಸ್ತು ಆಗಿರೋದ್ರಿಂದ ನಿರಂತರವಾಗಿ ಶ್ರದ್ಧಾ ಭಕ್ತಿಗಳಿಂದ ನಾನು ಹಣವನ್ನು ಆರಾಧನೆ ಮಾಡ್ತೀನಿ. ಹಣ ನನಗೆ ನಿರಂತರವಾಗಿ ನನ್ನ ಹತ್ರ ಬರುತ್ತೆ ಅಂತ ಹೇಳ್ಕೊಂಡು ನೀವು ಮಲ್ಕೊಂಡಿದ್ರೆ ಅದು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ರಿಜಿಸ್ಟರ್ ಆಗಿ ಪ್ರತಿದಿನ ಈ ಪ್ರಾಕ್ಟೀಸ್ ಮಾಡೋದ್ರಿಂದ ಬರ್ತಾ ದಿನಗಳಲ್ಲಿ ನೀವು ತಥಾಸ್ತು ದೇವತೆಗಳಿಂದ ನಿಮಗೆ ಹಣದ ಸೌಕರ್ಯಗಳು ಸ್ಟೆಪ್ ಬೈ ಸ್ಟೆಪ್ ಆಗ್ತಾ ಬರುತ್ತೆ ಅಂತ ಹೇಳ್ತಾ, ಈ ಸೆಪ್ಟೆಂಬರ್ ತಿಂಗಳ ಮುಖ್ಯವಾದ ನಿಮ್ಮ ರಾಶಿ ಭವಿಷ್ಯವನ್ನು ಇವತ್ತಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಧನ್ಯವಾದ. ಬರೋ ತಿಂಗಳು ಇದೇ ಟೈಮ್ಗೆ ನಿಮ್ಮನ್ನು ನಾನು ಭೇಟಿ ಮಾಡ್ತೀನಿ ಅಕ್ಟೋಬರ್ ತಿಂಗಳ ಭವಿಷ್ಯದ ಬಗ್ಗೆ. ಥ್ಯಾಂಕ್ ಯು ವೆರಿ ಮಚ್. ನಾನು ವೆಂಕಟರಾಘವನ್, ಉಡುಪಿ ನ್ಯೂಮರಾಲಜಿ ಆ್ಯಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ. ಧನ್ಯವಾದಗಳು.